ಜೈನ್ ಕಾಲೇಜ್ ವಿವಿಪುರಂ ಇವತ್ತೇನು ತರು ಸಂಸ್ಕೃತಿ ಅಂತ ಒಂದು ಫೆಸ್ಟ್ ಆರ್ಗನೈಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ಎಲ್ಲ ಕಾಲೇಜ್ನವರು ಬಂದು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಹಾಗೂ ಎಂಜಾಯ್ ಮಾಡಿದ್ದೀರಾ. ಅದಕ್ಕೆ ನಾನು ಚೀಫ್ ಗೆಸ್ಟ್ ಬರಬೇಕು ಅಂತ ಇಲ್ಲಿ ಸ್ನೇಹಿತರು ಪ್ರಿನ್ಸಿಪಲ್ನ ಕೇಳಿದಾಗ ನನಗೆ ಭಾಳ ಖುಷಿ ಆಯ್ತು ಬರಬೇಕು ಅಂತ. ಯಾಕಂದರೆ ನಮ್ಮ ಕಾಲೇಜ್ ಮುಗಿಸಿ ಆಲ್ಮೋಸ್ಟ್ ನಾವು 40-40 ವರ್ಷ ಆಯಿತು. ಸೊ ನಮ್ಮ ಇಲ್ಲಿ ಬಂದಾಗ ನಾವು 40 ವರ್ಷ ಇದ್ದೇ ಹೋಗ್ತಾ ಇರ್ತೀವಿ. ಆ ಹಳೆ ನೆನಪುಗಳನ್ನ ಬರ್ತಾ ಇರುತ್ತೆ. ನಾವು ಪಾರ್ಟಿಸಿಪೇಟ್ ಮಾಡ್ತಾ ಫಸ್ಟ್ ಇರ್ಬೋದು, ಇಲ್ಲ ಕಾಂಪಿಟೇಷನ್ಸ್ಗಳು ಇರ್ಬೋದು, ಜ್ಞಾಪಕ ಬರ್ತಾ ಇದೆ. ಒಂದು ಎನರ್ಜಿ ಬರುತ್ತೆ. ನೀವು ಕೇಳ್ತೀರ ಶಿವಣ್ಣ ಅಂದರೆ ಎನರ್ಜಿ ಅಂತೀರಾ. ಆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದರೆ ಈ ಥರ ಬಂದಾಗ ಸ್ಮಾಲ್ ಮೂಮೆಂಟ್ಸ್ ಆಗ್ತೀವಿ. ತಿರ್ಗಾ 3-4 ವರ್ಷ ಆ ಎನರ್ಜಿ ತಳ್ಕೊಂಡು ಹೋಗುತ್ತೆ. ಐ ಥಿಂಕ್ ಎನರ್ಜಿ ಬರೋದೇ ನಿಮ್ಮಿಂದನೇ. ಯಾಕಂದರೆ ಪಾಸಿಟಿವ್ ಆಗಿ ಯಾವ ಜೊತೆ ಮೂವ್ ಮಾಡ್ತೀವೋ ಆ ಪಾಸಿಟಿವಿಟಿ ನಮಗೂ ಬಂದು ನಾವು ಎನರ್ಜಿನ ನಾವು ಇದು ಮಾಡ್ತಾ ಹೋಗ್ತೀವಿ. ಭಾಳ ಖುಷಿ ಆಯ್ತು ನೀವೆಲ್ಲರೂ ನೋಡಿ. ಇವತ್ತು ನಾನೇನು ಇವತ್ತು ನೀವು ಬರಮಾಡ್ಕೊಂಡಿದ್ದೀರ ಅದಕ್ಕೆ ಇಡೀ ಜೈನ್ ಕಾಲೇಜ್ನವ್ರಿಗೆ ವಂದನೆಗಳನ್ನ ಅರ್ಪಿಸಿ ಎಷ್ಟೇ ಮಾತಾಡೋಕೆ ಹೋಗಲ್ಲ. ಯಾಕಂದರೆ ನಿಮ್ಮದು ಪ್ರೋಗ್ರಾಮ್ ಜಾಸ್ತಿ ಇರುತ್ತೆ. ಎಂಜಾಯ್ ಮಾಡಿ. ಇವತ್ತೇನು ನೀವು ಬಯಲು ಸಾಂಗ್ ನೋಡಿ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರೆ ಅದೇ ನವೆಂಬರ್ 15th ಬರ್ತಾ ಇದೆ. ಯಾಕಂದರೆ ಬೇರೆ ಬರಬೇಕಾಗಿತ್ತು, ಆದರೆ ಸಾಕಷ್ಟು ಸಿನಿಮಾ ಲೈನ್ ಇರೋದ್ರಿಂದ ನಾವು ಅದ್ರ ಪ್ರಕಾರ ಲೈನ್ ಬರಬೇಕಾಗಿತ್ತು. ಸೊ ನಮ್ಮದೇ ಕನ್ನಡ ಸಿನಿಮಾ ಆಗಿರೋದ್ರಿಂದ ನಾವು ನವೆಂಬರ್ 15th ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೇನು ಮುಂದೆ ಇವತ್ತು ಪೆಪ್ಪೆ ರಿಲೀಸ್ ಆಗಿದೆ. ಅದಕ್ಕೆ ಮುಂಚೆ ಭೀಮಾ ಹಾಗೂ ಕೃಷ್ಣ ಪ್ರಣಯ ಸಖಿ ಅದೊಂದು ಸಿನಿಮಾ ರಿಲೀಸ್ ಆಗಿತ್ತು. ಚೆನ್ನಾಗಿ ಹೋಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಅದೇ ಥರ ಇವತ್ತು ಪೆಪ್ಪೆ ರಿಲೀಸ್ ಆಗಿದೆ. ಇನ್ನೇನು ನೆಕ್ಸ್ಟು ಮಾರ್ಟಿನ್ ಬರುತ್ತೆ, UI ಬರುತ್ತೆ, ಆದಮೇಲೆ ನಮ್ಮದು ಬೆಳತಣಿಗೆ ಬರುತ್ತೆ. ಎಲ್ಲ ನೋಡಿ, ಕನ್ನಡ ಸಿನಿಮಾ ನೋಡಿ, ಥಿಯೇಟ್ರ್ ಬಂದು ನೋಡಿ, ಎಂಜಾಯ್ ಮಾಡಿ. ಯಾಕಂದರೆ ಇವತ್ತು ಕನ್ನಡ ಭಾಷೆ ಚಿತ್ರ ಹೊರಗಡೆ ಭಾಷೆ ಚಿತ್ರಕ್ಕಿಂತ ಎಷ್ಟು ಕಾಂಪಿಟೇಷನ್ ಕೊಡ್ತಾ ಇದೆ ಅಂದರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ನೋಡಿ, ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟು ಹೇಳ್ತಾ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಐ ಥಿಂಕ್ ನಿಮ್ಮ ಈ ಫಂಕ್ಷನ್ಗೆ ಪುನೀತ್ ಬಂದಿದೆ. ಸೊ ಇಡೀ ಫ್ಯಾಮಿಲಿ ಬಂದಂಗೆ ಆಯ್ತು ಇವತ್ತು. ಸೊ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು.